ಮಲ್ಮ ಬೆಟ್ಟ ಸಮೀಪದ ಜಾಗದಲ್ಲಿ ನಡೆದಿರುವ ಮರಗಳ ಹನನ ಮತ್ತು ಪರಿಸರ ಹಾನಿಯ ವಿರುದ್ಧ ಅರಣ್ಯ ಇಲಾಖೆ ಹಾಗೂ ಗಣಿ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಬೃಹತ್ ಹೋರಾಟವನ್ನು ರೂಪಿಸುವುದಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಎಚ್ಚರಿಕೆಯನ್ನ ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ, ಶ್ರೀ ಇಗ್ಗುತ್ತಪ್ಪ ದೇವರ ನೆಲೆ ಕೊಡವರ ಹಾಗೂ ಕೊಡವ ಮೂಲ ನಿವಾಸಿಗಳ ಅಸ್ಮಿತೆ, ನಂಬಿಕೆ ಮತ್ತು ಸಂಸ್ಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಪವಿತ್ರ ಸ್ಥಳವಾಗಿದೆ. ದೇವಾಲಯ ವ್ಯಾಪ್ತಿಯ ಮಲ್ಮ ಬೆಟ್ಟ ಪ್ರದೇಶದಲ್ಲಿ ಪ್ರಸ್ತುತ ನಡೀತಾ ಇರುವ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕೊಡವ ಪರಂಪರೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಮರಗಳು, ಬೆತ್ತ ಮತ್ತಿತರ ಸಸ್ಯ ರಾಶಿಗಳನ್ನು ಕಡಿಯಲಾಗಿದ್ದು, ಅರಣ್ಯ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿದೆ ಎಂಬ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಸಾಮಾನ್ಯ ಜನರು ಸ್ವಂತ ಬಳಕೆಗಾಗಿ ಸಣ್ಣ ಮರಗಳನ್ನು ಕಡಿದರೂ ತಕ್ಷಣ ಪ್ರಕರಣ ದಾಖಲಿಸುವ ಅರಣ್ಯಾಧಿಕಾರಿಗಳು ಈ ಪ್ರಕರಣದಲ್ಲಿ ಮೌನ ವಹಿಸಿರುವುದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮಾಡಿದರು. ಅರಣ್ಯ ಪ್ರದೇಶದಲ್ಲಿ ಅಥವಾ ಸಂರಕ್ಷಿತ ಪ್ರದೇಶದಲ್ಲಿ ಮರಗಳು, ಬೆತ್ತ ಮತ್ತಿತರ ಅರಣ್ಯ ಸಂಪತ್ತನ್ನು ಅನುಮತಿ ಇಲ್ಲದೆ ಕಡಿಯುವುದು, ನಾಶಪಡಿಸುವುದು ಅಥವಾ ಸಾಗಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಇದೇ ಪ್ರದೇಶದಲ್ಲಿ ಬಂಡೆಗಳನ್ನು ಒಡೆದು ಭೂಮಿಯ ಸ್ವರೂಪವನ್ನು ಬದಲಾಯಿಸಿರುವುದು ಕಂಡುಬಂದಿದ್ದು, ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸೂಕ್ತ ಪರವಾನಗಿ ಪಡೆಯಲಾಗಿದೆ ಎಂಬ ಅನುಮಾನ ವ್ಯಕ್ತಗೊಂಡಿದೆ. ಅನುಮತಿ ಇಲ್ಲದೆ ಕಾಮಗಾರಿ ನಡೆಸಲಾಗ್ತಾ ಇದ್ದರೆ ಕಣ್ಣು ಮುಚ್ಚಿ ಕುಳಿತಿರುವ ಹಿಂದಿನ ಕಾರಣವೇನು ಮತ್ತು ಪರವಾನಗಿ ನೀಡಿದ್ದರೆ ಯಾವ ಕಾನೂನಿನ ಅಡಿಯಲ್ಲಿ ನೀಡಿದ್ದೀರಾ ಅಂತ ಇಲಾಖೆ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ಅಕ್ರಮ ಕಾಮಗಾರಿಗಳ ವಿರುದ್ಧ ಸ್ಥಳೀಯ ಜನರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದು, ತಮ್ಮ ಆತಂಕ ಮತ್ತು ಆಕ್ಷೇಪಣೆಗಳನ್ನು ಹಲವು ಬಾರಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಸ್ಥಳೀಯರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂತ ಆರೋಪಿಸಿದರು. ಸೂಕ್ಷ್ಮ ಪರಿಸರ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮರಗಳನ್ನು ಕಡಿಯಲು, ಬೆಟ್ಟ ಗುಡ್ಡಗಳನ್ನು ಕೊರೆಯಲು ಅಥವಾ ಇನ್ಯಾವುದೇ ವಾಣಿಜ್ಯ ಉದ್ದೇಶಗಳಿಗೆ ಬಳಸಲು ಕಾನೂನು ಪ್ರಕಾರ ಅನುಮತಿ ಇದೆ ಎಂದು ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟ ಸಂದೇಶವನ್ನು ಬಯಸಿದ್ದೆವು. ಆದರೆ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಅಂತ ರಾಜೀವ್ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಅರಣ್ಯಾಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ಯಾರಾದ್ರೂ ಗುಲಾಬರಾಗಿ ಏನಾದ್ರು ಕೆಲಸಕ್ಕೆ ಬಂದಿದ್ದಾರೆ, ಅದು ಸರ್ಕಾರದ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಜಿಲ್ಲಾಧಿಕಾರಿಗಳು ಅಷ್ಟೇ. ನಾವು ಈಗಾಗಲೇ ಇದಕ್ಕೆ ಮೊದಲು ಮಾಗುಟ್ಟಕ್ಕೆ ಹತ್ತಿರದಲ್ಲಿರತಕ್ಕಂಥ ಒಂದು ಜಾಗ ಸಮತಟ್ಟು ಮಾಡಿದ್ದಾರೆ. ಬಹಳಷ್ಟು ಮರಗಳ ಹನನ ಆಗಿದೆ. ಅಲ್ಲಿ ಸಹ ನಾವು ಹೋಗಿ ಪ್ರೊಟೆಸ್ಟ್ ಮಾಡಿದಾಗ ಒಂದನ್ನು ಕೇಳಿದ್ದೀವಿ ನಾವು ಜಿಲ್ಲಾಧಿಕಾರಿಗಳನ್ನ, ನೀವು ದಯವಿಟ್ಟು ನನಗೆ ಕಾನೂನು ಗೊತ್ತಿಲ್ಲ, ಕಾನೂನನ್ನು ತಿಳಿಸ್ಕೊಟ್ಟು ಬಿಡಬೇಕು ನೀವು. ಯಾಕೆಂದ್ರೆ ಸಾರ್ವಜನಿಕರಿಗೆ ಕಾನೂನು ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇದ್ದೀವಿ ನಾವು. ಈ ಅದರಿಂದ ನೀವು ಇದನ್ನ ಒಂದ್ಸತಿ ನಮಗೆ ತಿಳಿಸ್ಕೊಡಿ, ನಾವು ಕಾನೂನು ಪ್ರಕಾರ ನಡ್ಕೊಳ್ತೀವಿ. ನಾವು ಸುಮ್ಮನೆ ಪ್ರೊಟೆಸ್ಟ್ ಮಾಡೋದು, ಅಲ್ಲಿ ಅಡ್ಡಾಗೋದು, ಇಲ್ಲಿ ಅಡ್ಡಾಗೋದು ಬೇಡ ಅಂತ ಹೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಆಚೆ ಆದ್ರೆ ಜಿಲ್ಲಾಧಿಕಾರಿಗಳಲ್ಲಿ ಮೊನ್ನೆ ನೆಲಜಿ ಗ್ರಾಮಸ್ಥರು ಹೋಗಿದ್ದಾರೆ, ಮಾತಾಡಿ ಹೇಳಿದ್ದಾರೆ, ನೀವು ತಗೊಳ್ಳಿಕ್ಕೇನು, ನೀವು ದುಡ್ಡು ಕೊಟ್ಟು ತಗೊಳ್ಳಿ, ಕನ್ನಡ ತಪ್ಪೇನಿಲ್ಲ. ಹಾಗಾದ್ರೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲುಸೂಚನೆ ಮಾಡ್ಲಿಕ್ಕೆ ಬಿಡೋದಿಲ್ಲ, 10 ಸೆಂಟ್ ಸಮೇತ ಕೊಡೋದಿಲ್ಲ ಅನ್ನೋದಾದ್ರೆ, ನಾವು ಜಿಲ್ಲಾಧಿಕಾರಿಗಳು ಒಬ್ಬರು ಜಿಲ್ಲಾ ತಾಲೂಕು ದಂಡಾಧಿಕಾರಿ ಹೋದವ್ರನ್ನ ಕೂರಿಸಿ ಮಾತಾಡೋದು ಬಿಟ್ಟು ಈ ತರ ಕೆಲಸ ಮಾಡಿದ್ರೆ ನಾವು ಏನು ಅಂತ ತಿಳ್ಕೊಳ್ಬೇಕು. ನೆಲಜಿ ಗ್ರಾಮಸ್ಥರು ಮಾತ್ರ ಇಲ್ಲ ಜಿಲ್ಲಾಧಿಕಾರಿಗಳೇ, ನಾವು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಡೀ ಕೊಡಗೆದ್ದು ನಿಲ್ತದೆ ಈ ವಿಚಾರವಾಗಿ. ನೀವು ಬಹಳ ಕಡಿಮೆ ರೀತಿಯಲ್ಲಿ ಜನರಲ್ಲಿ ನೀವು ಯೋಚನೆ ಮಾಡಿದ್ದೀರಾ. ಇಲ್ಲ, ಇಡೀ ಕೊಡಗೆದ್ದು ನಿಲ್ತದೆ. ನೀವು ಮುಂದಿನ ದಿನಗಳಲ್ಲಿ ಇದನ್ನು ನೋಡಬಹುದು. ಇನ್ನೊಂದು ಕೆಲವೊಂದು ದಿನಗಳಲ್ಲಿ, ತಿಂಗಳು ಬೇಡ, ಕೆಲವು ದಿನಗಳಲ್ಲಿ ನೀವು ಇದಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿದಲ್ಲಿ ಕೆಲವೇ ದಿನಗಳಲ್ಲಿ ನೀವು ನೋಡಬಹುದು ಜಿಲ್ಲಾಧಿಕಾರಿಗಳು ಏನು ಅಂತ. ಇದು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಅವ್ಯಾಹಿತವಾಗಿ ನಡೀತಾ ಇದೆ. ನಮ್ಮ ಮಕ್ಕಳು ಮರಿಮಕ್ಕಳೆಲ್ಲ ಬದುಕಬೇಕಾಗ್ತದೆ ಈ ಕೊಡಗಿನಲ್ಲಿ. ಬೆಟ್ಟ ಗುಡ್ಡಗಳಲ್ಲಿ ಎಲ್ಲಿದೆ ಕಾನೂನು? ಬೆಟ್ಟ ಗುಡ್ಡದಲ್ಲಿ ಮರಗಳನ್ನು ರಾಜಾರೋಷವಾಗಿ ರಸ್ತೆ ಮಾಡಿ, ರಾಜಾರೋಷವಾಗಿ ರೆಸಾರ್ಟ್ ಕಟ್ಟಿ, ರಾಜಾರೋಷವಾಗಿ ಹೋಗಿ ಹೋಮ್ ಸ್ಟೇ ಮಾಡಿ ಅಂತ ಯಾರು ಎಲ್ಲಿ ಕೊಟ್ಟಿದೆ? ಎಲ್ಲ ರೀತಿಯ ಕಾನೂನನ್ನು ಅವ್ರು ತಿಳಿಸ್ಕೊಡ್ಬೇಕಂತ ಹೇಳಿ ಅವ್ರನ್ನ ಮನವಿಯನ್ನ ಮಾಡ್ತೇನೆ ನಾನು. ಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಅಚ್ಚಾಂಡೀರ ಕುಶಾಲಪ್ಪ, ಕಾರ್ಯದರ್ಶಿ ಅಣ್ಣೀರ ಹರೀಶ್ ಮಾದಪ್ಪ, ಖಜಾಂಚಿ ಜಮ್ಮಡ ಗಣೇಶ್ ಅಯ್ಯಣ್ಣ ಹಾಗೂ ಪ್ರಮುಖರಾದ ಅಪ್ಪಂಡೇರಂಡ ಯಶವಂತ್ ಪಾಲ್ಗೊಂಡಿದ್ದರು.